ಭಾದ್ರಪದ ಶುಕ್ಲದ ಚೌತಿಯಂದು ಏಕದಂತನ ವಕ್ರತುಂಡನ ಗಣಾಧೀಶನ ಆರಾಧನೆಯ ಮಹೋತ್ಸವ ಗಣೇಶ ಚತುರ್ಥಿ ಆರಂಭವಾಗಿದೆ. ಚಿತ್ರದುರ್ಗದ ಹೃದಯ ಭಾಗದಲ್ಲಿ ಭಕ್ತರ ಭಾವನೆ ಶ್ರದ್ಧೆಯ ಸಮುದ್ರವಾಗಿ ರೂಪಾಂತರಗೊಂಡಿದೆ ಹಿಂದೂ ಮಹಾಗಣಪತಿ ಉತ್ಸವ. ಅಸಂಖ್ಯಾತ ದೀಪಗಳು, ಶಂಖನಾದ, ಭಕ್ತರ ಜೈಘೋಷ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ನಂಬಿಕೆಯ, ಏಕತೆಯ ಮತ್ತು ಪರಂಪರೆಯ ಅದ್ಭುತ ಪಯಣ. ನಮ್ಮೊಂದಿಗೆ ಬನ್ನಿ, ನಾವು ಸೇರಿ ಅನುಭವಿಸೋಣ ಚಲನಚಿತ್ರದಂತೆ ಮೂಡಿ ಬರುವ ಚಿತ್ತಾರ ಹಿಂದೂ ಮಹಾಗಣಪತಿ ಚಿತ್ರದುರ್ಗ. ನಿಮಗೆಲ್ಲರಿಗೂ ನಾನು ಲಾಸ್ಟ್ನೇ ವಿಡಿಯೋದಲ್ಲಿ ಹೇಳಿದಂತೆ ಹಿಂದೂ ಮಹಾಗಣಪತಿ ತೋರಿಸ್ತೀನಿ ಅಂತಂದು ಹೇಳಿದ್ದೆ, ಹೋಗಿ ಅಲ್ಲಿಗೆ. ಅದಕ್ಕೇ ಈಗ ಹೊರಟಿದ್ದೀವಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ ನೇಮ್ ಬಂದು ಮನೋಜ್ ವಿಲಾಗ್ಸ್ ಅಂತ. ನಾನು ಮನೋಜ್ ಫ್ರಮ್ ಚಿತ್ರದುರ್ಗ. ನಿಮಗೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾವು ಆದಷ್ಟು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೆ ಏನದು ಓಪನಿಂಗ್ ಟೈಮ್ ಇರುತ್ತಲ್ವ 10 ಗಂಟೆಗೆ ಹೊರಟ್ವಿ. ಯಾಕಂದರೆ ನೈಟ್ ಟೈಮ್ ಅಂತೂ ಕಾಲಿಡೋಕ್ಕೆ ಜಾಗನೇ ಇರಲ್ಲ, ಅಷ್ಟು ಜನ ಇರ್ತಾರೆ. ಗೊತ್ತಿರೋದ್ರಿಂದನೇ ಬೆಳಿಗ್ಗೆ ಹೊರಟಿದ್ದೀನಿ. ಯಾಕಂದರೆ ಚೆನ್ನಾಗಿ ವೀಡಿಯೋನೂ ಕವರ್ ಆಗುತ್ತೆ, ಹಾಗೆ ನಾವು ನೋಡಿಕೊಂಡು ಆರಾಮಾಗಿ ಬರ್ಬೋದು ಅಂತ. ಬಟ್ ಬೆಳಿಗ್ಗೆ ಇದು ಒಳಗಡೆ ಗಾಡಿಗಳು ನಿಲ್ಲಿಸಲ್ಲ. ನೀವು ಯಾರಾದರೂ ಪ್ಲ್ಯಾನ್ ಮಾಡ್ಕೊಂಬಂದರೆ ಹೊರಗಡೆನೇ ನಿಲ್ಲಿಸ್ಬೇಕು. ಅದು ಎಲ್ಲಿ ಜಾಗ ಅಂತಂದು ಮುಂಚೆನೇ ನಿಲ್ಲಿಸ್ಕೊಂಡು ಬರೋದನ್ನು ನೋಡ್ಕೊಳ್ಳಿ, ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಹೋದಾಗ ಜನ ಇನ್ನೂ ಅವಾಗ ಬರ್ತಾಯಿದ್ರು, ಅವಾಗಲೇ ಜನ ಶುರುವಾದರು ಹೇಳಬೇಕು ಅಂದರೆ 10 ಗಂಟೆಗಿಂತ ಮುಂಚೆನೇ. ಬಟ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಎಲ್ಲ ಅದೇ ಸ್ಕೂಲ್ ಹುಡುಗರು ಆಮೇಲೆ ಕಾಲೇಜವರು ಬರ್ತಾಯಿದ್ರು ಅಷ್ಟೇ. ಅದರಿಂದ ಖಾಲಿನೇ ಇತ್ತು ಆರಾಮಾಗೆ. ಸೊ ಒಳಗಡೆ ನೋಡೋದಕ್ಕೂ ಆರಾಮಾಗಿ ನಮಗೆ ಟೈಮ್ ಆಯಿತು. ಇದು ಶುಭಾಶಯಗಳ ಹಬ್ಬ, ಭಕ್ತಿಯ ಮಹೋತ್ಸವ. ಇದು ಕೇವಲ ದಿನವಲ್ಲ, ಗಣೇಶ ಚತುರ್ಥಿಯ ಮಹಾ ಸಂಭ್ರಮ. ಭಕ್ತರ ಹೃದಯಗಳಲ್ಲಿ ಹೂತಿರುವ ಭಕ್ತಿ, ನಗರದ ಪ್ರತಿಯೊಂದು ಬೀದಿಯಲ್ಲೂ ಹರಡುವ ಉತ್ಸಾಹ, ಏಕಕಾಲದಲ್ಲಿ ಅನೇಕ ಮಂದಿರಗಳು, ಅನೇಕ ಮೂರ್ತಿಗಳು. ಆದರೆ ಚಿತ್ರದುರ್ಗದಲ್ಲಿ ಮೂಡಿ ಬರುವ ಹಿಂದೂ ಮಹಾಗಣಪತಿ ದರ್ಶನವೇ ಅನನ್ಯ. ಇಲ್ಲಿ ಕೇವಲ ಭಕ್ತಿ ಮಾತ್ರವಲ್ಲ, ಸಾವಿರಾರು ಬೆಳಕುಗಳು, ಭಜನೆಗಳ ನಾದ, ತಾಳ ಮದ್ದಳೆಗಳ ಘೋಷ ಮತ್ತು ಭಕ್ತರ ಗಣಪತಿ ಬಪ್ಪ ಮೋರೆಯ ಎಂಬ ಘೋಷ ಒಂದಾಗಿ ಹೊಳೆಯುತ್ತವೆ. ಈ ಪವಿತ್ರ ವಾತಾವರಣದಲ್ಲಿ ಪ್ರತಿ ಹೆಜ್ಜೆಯೂ ಒಂದು ಪಯಣ, ಪ್ರತಿ ನೋಟವೂ ಒಂದು ಚಿತ್ತಾರ, ಪ್ರತಿ ಕ್ಷಣವೂ ಒಂದು ಚಲನಚಿತ್ರದ ಸನ್ನಿವೇಶ. ಬನ್ನಿ ಮತ್ತೆ ಇನ್ನೇನು ತಡ ಮಾಡದೆ ಹಿಂದೂ ಮಹಾಗಣಪತಿನ ನೋಡೋಣ.
ನಿಮಗೆಲ್ಲರಿಗೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಹಿಂದೂ ಮಹಾಗಣಪತಿಯ ದರ್ಶನ ಮಾಡಿಸಿದ್ದೀನಿ. ಈ ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಆಗಿರ್ಬೋದು, ಸ್ಟೇಜ್ ಡೆಕೋರೇಷನ್ ಆಗಿರ್ಬೋದು, ಫುಲ್ ಮಿನಿಮಮ್ ಆಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಸಲದ್ದು ಲಾಸ್ಟ್ನ ಟೈಮು ಚೆನ್ನಾಗಿತ್ತು, ಹೊರಗಡೆಯಿಂದ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಮತ್ತು ಅಲ್ಲಿ ಒಂದು ಆಕಳು ಮತ್ತು ಹಸು ಕರು ಒಂದು ಸ್ಟ್ಯಾಚು ಇಟ್ಟಿದ್ದಾರೆ, ಅದು ಕೂಡ ಚೆನ್ನಾಗಿತ್ತು. ಸೊ ಇಲ್ಲಿಗೆ ಇನ್ನೇನು ನಾವು ಮನೆಗೆ ವಾಪಸ್ ಹೊರಡ್ತಾ ಇದ್ದೀವಿ. ಇನ್ನೇನು ಇಲ್ಲಿಂದ ಬನ್ನಿ ಮನೆ ಕಡೆ. ಇನ್ನು ನಮ್ಮ ಪಯಣ ಶುರುವಾಗಿದೆ. ನಿಮಗೆ ನಾನು ತೋರಿಸಿದ ವೀಡಿಯೋ, ನಾನು ಮಾಡಿದ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹೊರಟ್ವಿ ವಾಪಸ್. ಸೊ ಲಾಸ್ಟ್ನ ಟೈಮ್ ಹೇಳ್ದಂಗೆ ತೋರಿಸಿದ್ವಿ. ಚೆನ್ನಾಗಿರುತ್ತೆ, ಬಟ್ ಜನ ಜಾಸ್ತಿ ಇರ್ತಾರೆ, ಅದಕ್ಕೆ ಬೆಳಗ್ಗೆನೇ ಬಂದಿದ್ವಿ. ಆಮೇಲೆ ಮೈಸೂರಿಗೆ ಬೇರೆ ಹೋಗ್ತಿದ್ವಿ, ಅದೊಂದು ಅದಕ್ಕೆ ದರ್ಶನ ಮಾಡ್ಕೊಂಡು ನೈಟ್ ಟೈಮ್ ಬಂದಿದ್ರೆ ಇಲ್ಲಿಗೆ ಎಕ್ಸಿಟ್ ಆಗಬೇಕಾಗಿತ್ತು ಅಷ್ಟೇ. ಲಾಸ್ಟ್ ಇಯರ್ ನೋಡಲಿಲ್ಲ, ರಶ್ ಇತ್ತು. ಇದು ಕೇವಲ ಹಬ್ಬವನ್ನು ನೋಡುವುದಲ್ಲ, ಇದು ಆ ಅನುಭವದಲ್ಲಿ ಕರಗುವ ಒಂದು ಪಯಣ. ನಮ್ಮ ಕ್ಯಾಮರಾದ ಕಣ್ಣಿನಲ್ಲಿ ನಿಮ್ಮ ಹೃದಯಕ್ಕೆ ತಲುಪುವ ಭಕ್ತಿಪಥ ಹಿಂದೂ ಮಹಾಗಣಪತಿ. ಭಕ್ತಿ, ನಂಬಿಕೆ ಮತ್ತು ವೈಭವದ ಈ ಪಯಣವನ್ನು, ನಮ್ಮ ಜೊತೆಗೆ ಈ ಅಸಾಧಾರಣ ದರ್ಶನವನ್ನು ಅನುಭವಿಸಿದ ನಿಮಗೆ ಈ ದರ್ಶನ ಸದಾಕಾಲ ನಿಮ್ಮ ನೆನಪುಗಳಲ್ಲಿ ಉಳಿಯಲಿ ಎಂದು ಹೇಳುತ್ತಾ ಈ ನನ್ನ ಇವತ್ತಿನ ಡೈಲಿ ವಿಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಗಣೇಶ ಮತ್ತು ಗೌರಿ ಹಬ್ಬದ ಶುಭಾಶಯಗಳು ಅಂತ ನಿಮಗೆಲ್ಲರಿಗೂ ಹೇಳ್ತಾ ಬಾಯ್.